ಮತ್ತೆ ನಿಮಗೆಲ್ಲ ಏನಾದ್ರು ಪಾಸಿಬಲ್ ಆದ್ರೆ ನಮ್ಮ ಕಡೆಯಿಂದ ಮತ್ತೆ ಮಾಡ್ತೀವಿ. ಮತ್ತೆ ಬೇಜಾರಾಗ್ಬಿಡ್ರಿ, ಯಾಕಂದ್ರೆ ನನಗೆ ಇವ್ರು ಕಟ್ಟಿದ್ದು ಹೊತ್ತು ಮಾಡ್ತೀವಿ. ಎಂಟು ಕುಟುಂಬ ಇದಾವಲ್ಲ. ಇವತ್ತು ನಾವು ಕನ್ಸರ್ಟ್ ಫಾರ್ ಕಾಸ್ ಇಂದ ಬಂದಂತ ಹಣವನ್ನ ಸುಮಾರು ದಾವಣಗೆರೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಊರಿಗೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ದೂರ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ, ನೀವು ಈ ಕಲಾವಿದರುಗಳು ನೋಡಿರ್ಬೋದು, ಅಂದ್ರೆ ಸಾಮಾನ್ಯವಾಗಿ ಕಲಾವಿದರುಗಳು ನೋಡಿರ್ತೀರ, ಆದ್ರೆ ಹಗಲು ವೇಷಧಾರಿಗಳನ್ನ ನೀವು ನೋಡಿರ್ಬೋದು. ನಮ್ಮ ಶಿವಣ್ಣ ಅವ್ರು ಆಕ್ಟ್ ಮಾಡಿರ್ತಕ್ಕಂಥ ಮೂವಿ ಹಗಲು ವೇಷ ಅಂತ ಒಂದು ಮೂವಿ ಏನಿದೆ, ಸೊ ಆ ಮೂವಿಲಿ ಏನು ಅವ್ರ ಪಾತ್ರ ಹೇಗಿದೆಯೋ ಅದೇ ರೀತಿ ಈ ಜನಗಳು ಕೂಡ ಒಂದು ಹಗಲ ವೇಷ ಹಾಕೊಂಡು ಎಲ್ಲ ತರದ ಬಣ್ಣಗಳನ್ನ ಹಾಕೊಂಡು ಬೀದಿಲೆಲ್ಲ ಅವರು ಓವರಾಲ್ ಎಲ್ಲ ಊರುಗಳಲ್ಲಿ ಊರು ತಿರುಗಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಆಲ್ರೆಡಿ ಇವರಿಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಟ್ಟಿದ್ವಿ. ಬಟ್ ಅಲ್ಲಿ ಒಂದು ಕುಟುಂಬ ಇದೆ ಅಂದ್ಕೊಂಡು ನಾವು ಅವರಿಗೆ ಸಹಾಯನ ತಲುಪಿಸಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿರೋದು ಸುಮಾರು 7-8 ಕುಟುಂಬಗಳಿದಾವೆ. ಸೊ ಈಗ ನಮಗೆ ಮನಸ್ಸು ತಡಿಲಿಲ್ಲ, ಅಲ್ಲಿ ಈಗ ನಾವು ಅವ್ರಿಗೂ ಕೂಡ ಸಹಾಯ ಮಾಡಬೇಕು, ಒಬ್ಬರಿಗೆ ಮಾತ್ರ ಸಹಾಯ ಮಾಡೋದು ಬೇಡ. ಸೊ ಈ ರೀತಿ ನಮ್ಮ ಕನ್ಸರ್ಟ್ ಫಾರ್ ಕಾಸ್ ಟೀಮ್ ಹೊರಡ್ತು. ನಮ್ಮ ಕೈಲಾದಂತಹ ಒಂದು ಅಳಿಲು ಸೇವೆ ಮಾಡೋಣ ಅಂತ. ಸೊ ಕಲಾವಿದರು ಅಂದರೆ ಇಲ್ಲಿ ಪುಟ್ಟ ಕಲಾವಿದರು ದೊಡ್ಡ ಕಲಾವಿದರು ಅಂತ ಏನಿಲ್ಲ. ಸೊ ಯಾರು ಜನರನ್ನು ಮನೋರಂಜನೆ ಮಾಡ್ತಾರೆ ಅದು ಒಳ್ಳೆ ರೀತಿ, ಅದರಲ್ಲೂ ಕೂಡ ನಮ್ಮ ಸಂಸ್ಕೃತಿನ ತಮ್ಮ ಪರಂಪರೆನ ಬಿಂಬಿಸ್ತಾ ಅದನ್ನು ಯಾವತ್ತೂ ಜನರಲ್ಲಿ ಮರೆಯೋದಕ್ಕೆ ಬಿಡದೆ ಅದನ್ನು ಪ್ರತಿ ಸಲ ಅವರ ಮುಂದೆ ಅದನ್ನು ಪ್ರದರ್ಶನ ಮಾಡ್ತಾ, ಸೊ ನಮ್ಮ ಪರಂಪರೆನ ಉಳಿಸ್ಕೋತಾ ಅವರು ಹಗಲು ವೇಷಧಾರಿಗಳಾಗಿ ಜನರ ಮುಂದೆ ಬೀದಿಯಲ್ಲಿ ತಿರುಗಾಡ್ತಾ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ನಾವು ಮೊದಲನೇ ಬಾರಿ ಹೋದಾಗ ನಮಗೆ ಅವರು ಹಗಲು ವೇಷಧಾರಿಗಳು ಅಂತ ಗೊತ್ತಿರಲಿಲ್ಲ. ಸೊ ನಾವು ಯಾವಾಗ ಅವರ ಜೊತೆ ಮಾತುಕತೆ ಆಡಿದ್ವಿ, ಅವರ ಇತಿಹಾಸನ ಕೇಳಿದಾಗ ಅವರು ಎಲ್ಲ ವಿವರಣೆ ನೀಡಿದ್ರು ನಮಗೆ. ಸೊ ಏನಂದರೆ, ಸೊ ಅವರು ಈ ರೀತಿ ಅವರಿಗೂ ಮನೆ ಎಲ್ಲ ಇದೆ, ಆದರೂ ಕೂಡ ಅವರು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಒಂದು ಕೆಲಸನ ಬಿಡಬಾರ್ದು, ಆ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಮಕ್ಕಳು ತಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಊರುಗಳೇ ಈ ಥರ ಟೆಂಟ್ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಭಾರತೀಯ ಪರಂಪರೆ ಏನಿದೆ, ಈ ಹಿಂದೂ ಧರ್ಮದ ಒಂದು ಪರಂಪರೆನ, ಸೊ ಅದನ್ನು ಒಂಥರ ಹಂಚಿದ ಹಾಗೆ ಕೃಷ್ಣನ ವೇಷ ಆಗಿರ್ಬೋದು, ರಾಮನ ವೇಷ ಆಗಿರ್ಬೋದು, ಆಮೇಲೆ ಲಕ್ಷ್ಮಣ ವೇಷ, ಸೀತಾ, ಈ ಥರ ಅವರು ಪ್ರದರ್ಶನಗಳನ್ನು ನೀಡ್ತಾ ಜನರಲ್ಲಿ ಒಂದು ದೈವಿಕ ಭಾವನೆಯನ್ನು ಮೂಡಿಸ್ತಾ, ಸೊ ತಮ್ಮ ಕೆಲಸನ ತುಂಬ ಆನಂದದಿಂದ ಖುಷಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈಗ ಹೇಗೆ ಸರ್, ಈಗ ಹೊರಗಡೆ ಹೋದಾಗ ಹೇಗೆ ಜೀವನ ಅಂದಾಗ, ಏನಿಲ್ಲ, ಯಾರಾದರೂ ಏನಾದರೂ ಕೊಟ್ಟರೆ ಇಸ್ಕೋತೀವಿ ಸರ್. ಸೊ ಅವರು ಕೊಟ್ಟಂತಹ ಆಹಾರನ ನಾವು ಅಡುಗೆ ಮಾಡಿ ಊಟ ಮಾಡ್ತೀವಿ. ಆಮೇಲೆ ಎಜುಕೇಷನ್ಸ್ ಎಲ್ಲ, ಮಕ್ಕಳದೆಲ್ಲ ಎಜುಕೇಷನ್ ಎಲ್ಲ ಹೇಗೆ ಅರ್ಧಕ್ಕೆ ನಿಲ್ಲಿಸಿ ಕರ್ಕೊಂಡು ಬರ್ತೀರಾ ಅಂದಾಗ, ಎಲ್ಲ ನಮಗೆ ಒಂದು ಆರ್ಡರ್ ಇದೆ. ಏನಂದರೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಕಳಿಸ್ಬೋದು. ಯಾಕಂದರೆ ಎಲ್ಲಿಗೆ ಹೋದ್ರು ಅವರು ಅಲ್ಲಿರ್ತಕ್ಕಂಥ ಒಂದು ಗೋರ್ಮೆಂಟ್ ಸ್ಕೂಲ್ಗೆ ಅವರ ಮಕ್ಕಳನ್ನ ಕಳಿಸ್ಬೋದು ಅಂತ. ಅಭ್ಯಾಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಅದೇ ಅಪ್ಪು ಸರ್ ಹೇಳ್ತಾ ಇದ್ರೆ, ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕಿಲ್ಲ, ಹಸುವಿಗೆ ಹೆಲ್ಪ್ ಮಾಡಬೇಕು ಅಂತ. ಎರಡೇ ಎಲ್ಲ ಬೇಕಾಗಿರೋದು, ಒಂದು ವಿದ್ಯೆ ಇದ್ದರೆ ಎಲ್ಲನೂ ನಾವು ತಿಳ್ಕೋಬಹುದು. ನಮ್ಮ ಪರಿಸ್ಥಿತಿ ನೋಡಿ ನೀವು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅವರು ಕೂಡ ತುಂಬ ಖುಷಿಯಾಗಿ ಅದನ್ನು ಸ್ವೀಕರಿಸಿದ್ರು. ಯಾಕಂದರೆ ನಾವು ಏನೇ ಒಂದು ಕೊಟ್ಟರು ಅದು ಯಾವತ್ತೂ ಒಂದು ಉಪಯೋಗ ಆಗಬೇಕು. ಯಾಕಂದರೆ ಕೆಲವೊಂದು ಕಡೆ ನಾವು ನೀಡಿದಾಗ ಅದು ಉಪಯೋಗ ಆಗಲಿಲ್ಲದಾಗ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಕನ್ಸರ್ಟ್ ಫಾರ್ ಕಾಸ್ ಒಬ್ಬರದಲ್ಲ, ಇದು ಎಲ್ಲರೂ ಕೂಡ ಕಾರ್ಯಕ್ರಮ ನೀಡಿ ಬಂದಂತಹ ದೇಣಿಗೆ. ಅದು ಕೂಡ ಒಂದು 4 ಜನ ಬಡ ಕುಟುಂಬಗಳ ಹೊಟ್ಟೆ ತುಂಬಿದ್ರೆ ನಮಗೆ ಖುಷಿ. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿಬಿಟ್ಟು ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ಇದು ಇನ್ಸ್ಪೈರ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಹಾಗಾಗಿ ಯಾಕೆಂದರೆ ಇವತ್ತಿನ ಒಂದು ಜೀವನದಲ್ಲಿ ಎಲ್ಲ ಇದ್ದು ಕೂಡ ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಇದ್ದು ಕೂಡ ಸಂಸ್ಕಾರ ಸಂಸ್ಕೃತಿ ಮರೆ ಆಗ್ತಾ ಇದೆ. ಸೊ ಎಷ್ಟೊಂದು ಸೂಸೈಡ್ಗಳು ನೋಡ್ತಾ ಇದ್ದೀರಾ, ಎಷ್ಟೊಂದು ಅತ್ಯಾಚಾರಗಳು, ಕೊಲೆಗಳು ಎಲ್ಲ ವಿದ್ಯಾವಂತರೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ನಡುವೆ ನೋಡಿ ಇವರು ಲೈಫ್ ಎಷ್ಟು ಚೆನ್ನಾಗಿ ಖುಷಿಯಾಗಿ ತನಗೆ ಸಿಕ್ಕಂತಹ ಒಂದು ಸಣ್ಣ ಖುಷಿ ಪಡ್ತಾ ತಮ್ಮ ಮಕ್ಕಳನ್ನು ಕೂಡ
ತಮ್ಮ ಫ್ಯಾಮಿಲಿನ ಕೂಡ ಚೆನ್ನಾಗಿ ನೋಡ್ಕೋತಾ ಆ ಒಂದು ಸಂಸ್ಕೃತಿನ ಕೂಡ ಅವರು ಉಳಿಸ್ಕೋತಾ ಹೋಗ್ತಾ ಇದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಯಾಕಂದರೆ ಜೀವನ ತುಂಬ ಚಿಕ್ಕದು, ಯಾಕಂದರೆ ಮನುಷ್ಯನ ಜೀವನ ಅದಕ್ಕಿಂತ ದೊಡ್ಡದು. ಸೊ ಹಾಗಾಗಿ ಅದು ಆ ಜೀವನ ಸಿಕ್ಕಾಗ ಪ್ರತಿ ಕ್ಷಣ ಪ್ರತಿದಿನ ನಾವು ಖುಷಿಯಾಗಿ ಅದನ್ನು ಬಾಳಬೇಕು. ಸೊ ಹಾಗಾಗಿ ನಾವು ಹೇಳೋದೊಂದೇ, ನಿಮ್ಮೊಂದಿಗೆ ಒಂದು ಒಳ್ಳೆಯ ಕೆಲಸಕ್ಕೆ ಕನ್ಸರ್ಟ್ ಫಾರ್ ಕಾಸ್ ನಮ್ಮ ತಂಡ ಯಾವಾಗಲೂ ಇರುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ. ಧನ್ಯವಾದಗಳು.